ಬಸವನ ಬಾಗೇವಾಡಿ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ನ್ಯಾಯವಾದಿಗಳ ಸಂಘ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ಕಾರ್ಮಿಕ ಇಲಾಖೆ ಬಸವನ ಬಾಗೇವಾಡಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಜೀತ ಪದ್ಧತಿ ಹಾಗೂ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಯಿತು. ನ್ಯಾಯಾಧೀಶರಾದ ಶ್ರೀ ಅಮಿತ್ ಘಟ್ಟಿ ಮತ್ತು ಅಧಿಕಾರಿಗಳು ಸೇರಿಕೊಂಡು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನ್ಯಾಯಾಧೀಶರಾದ ಅಮಿತ್ ಘಟ್ಟಿಯವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುತ್ತಾ, ಸಣ್ಣ ವಯಸ್ಸಿನಲ್ಲಿ ಮಕ್ಕಳನ್ನ ದುಡಿಯಲು ಹಚ್ಚುವುದರಿಂದ ಅವರ ಜೀವನ ಮತ್ತು ಆರೋಗ್ಯ ಹಾಳಾಗುತ್ತದೆ ಅಂತ ಹೇಳಿದರು. 14 ವರ್ಷದ ಮಕ್ಕಳನ್ನು ಎಲ್ಲಾದರೂ ಕೆಲಸ ಮಾಡುವುದು ಕಂಡುಬಂದರೆ ಅವರ ಮಾಲೀಕರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಇದೇ ಸಮಯದಲ್ಲಿ ಎಚ್ ಇನಾಮದಾರ್, ಪ್ರಕಾಶ್ ದೇಸಾಯಿ, ಎಚ್ಎಸ್ ಆರ್ಕೇರಿ, ಎಚ್ಎಸ್ ಗುರಡ್ಡಿ, ಶಿಲ್ಪಾ ಮುಚ್ಕಂಡಿ, ಬಿಎಸ್ ಬಳ್ಳೊಳ್ಳಿ ಮತ್ತು ಸರ್ಕಾರಿ ಅಧಿಕಾರಿಗಳು, ಊರಿನ ಮುಖಂಡರು, ಹಲವಾರು ಕಾರ್ಮಿಕರು ಉಪಸ್ಥಿತರಿದ್ದರು. ವರದಿ ಮೆಹಬೂಬ್ ಗುಂತಕಲ್, ಸಮೃದ್ಧ ಕರ್ನಾಟಕ ನ್ಯೂಸ್, ವಿಜಯಪುರ. ಈ ರೀತಿ ಮಾಡಿದ ಶಿಕ್ಷಕರು 3 ವರ್ಷ ಶಿಕ್ಷೆ ಇದೆ ಮತ್ತು 2,000 ರೂಪಾಯಿ ದಂಡ ಇದೆ. ಯಾರು ಯಾರನ್ನ ದುಡ್ಸ್ಕೊಂಗಿಲ್ಲ. ಹೇಳಪ್ಪ, ನೀನು ನನ್ನ ತಂದೆ ಮಾಡಿದ ಸಾಲ ನೀನು ಬಂದು ಕೆಲಸ ಮಾಡಿಲ್ಲ. ಈಗ ಯಾರೋ ಸಾಲ ಮಾಡಿರ್ತಾರೆ, ಎಲ್ಲೊಂದು ಸಾಲ ಮಾಡಿರ್ತ ಅಂತೇಳಿ ಹೇಳಪ್ಪ ನೀನು ನಡಿ ನನ್ನ ಮನೆಯಾಗ ದುಡಿದನೆ ಅಂತ ಹೇಳ್ಕೊಂಡಿಲ್ಲ. ಅವ್ನು ಕಟ್ಟಿ ಹಾಕಿದ್ರೆ ಅದು ಜೀತ ಪದ್ಧತಿ ಮಾಡಿಸ್ಕೊಂಡು ದಬಾಸಿ ಮಾಡಿದ್ರೆ ಅವನಿಗೆ ಶಿಕ್ಷೆ ಬರೋಲ್ಲ. ಅದನ್ನು ತಡೆಗಟ್ಟ ನಿಟ್ಟಿನಲ್ಲಿ ಎಲ್ಲ ಕಡೆ ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ ಎಲ್ಲ ಕಡೆ ತಿಳುವಳಿಕೆ ನೀಡಬೇಕಂತೇಳಿ ಈ ಕಾನೂನು ಅರಿವು ಕಾರ್ಯಕ್ರಮ ಹಾಕಿಕೊಳ್ಳಲಾಗಿದೆ. ಅದೇ ರೀತಿ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ. ಈ ಬಾಲ ಕಾರ್ಮಿಕ ಪದ್ಧತಿ ಅಂದ್ರೆ 14 ವರ್ಷದ ಮಕ್ಕಳನ್ನ ದುಡಿಸ್ಕೋದು. ಇಲ್ಲಿ ಹೋಟೆಲ್ ನಾವು ನೋಡ್ತಿರ್ತೀವಿ, ಯಾವುದೋ ಹೋಟೆಲ್ನಲ್ಲಿ, ಅಂಗಡಿಗಳಲ್ಲಿ, ಯಾವುದೋ ಶಾಪ್ನಲ್ಲಿ, ಬೇರೆ ಬೇರೆ ಮನೆಗಳಲ್ಲಿ 14 ವರ್ಷ ಹುಡುಗರನ್ನ ಕೆಲಸಕ್ಕೆ ಇಟ್ಕೊತಿರ್ತಾರೆ. ಆ ರೀತಿ ಇಟ್ಕೋದ್ರೆ ಕೆಲಸಕ್ಕೆ ಇಟ್ಕೋದ್ರಿಂದ ತಪ್ಪದು. ಅದೇನಾದ್ರೂ ತಹಸೀಲ್ದಾರ್ ಈಗ ಭಾರತವಾಗಿ ಇರುವುದು ನಮ್ಮ ಕಾರ್ಮಿಕ ನಿರೀಕ್ಷಕರು ಇದೆಲ್ಲರೂ ಏನಾದರೂ ಕಂಡು ಬಂತಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋತಾರೆ, ಅವ್ರ ಮೇಲೆ ಶಿಕ್ಷೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತಾರೆ. ಇದನ್ನ ತಡೆಗಟ್ಟುವುದರಿಂದ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕಾರ್ಯವನ್ನು ಮಾಡೋದಾಗಿದೆ. ಪ್ರತಿಯೊಬ್ಬರು ನಮ್ಮಲ್ಲಿ ಏನಾದರೂ ಕಂಡು ಬಂತಂದ್ರೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡ್ಬೋದು. ಈ ಜೀತ ಪದ್ಧತಿ ಆಗಲಿ, ಬಾಲ ಕಾರ್ಮಿಕ ಪದ್ಧತಿ ಆಗಲಿ ನಮ್ಮಲ್ಲಿ ಏನಾದರೂ ಕಂಡು ಬಂತಂದ್ರೆ ಅದನ್ನ ನೋಡಿ ನಾವು ಸುಮ್ಮನಿದ್ರೆ ಅದು ತಪ್ಪು. ಅದನ್ನ ನಮ್ಮಲ್ಲಿ ಏನಾದರೂ ಆ ರೀತಿ ಕಂಡು ಬಂತಂದ್ರೆ ಇಮಿಡಿಯೇಟ್ ಆಗಿ ನಮ್ಮ ತಹಸೀಲ್ದಾರರಿಗೆ ಯಾರಾದ್ರೂ ಮಹಿಳಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೆ ಅವರು ಆಕ್ಷನ್ ತಗೋತಾರೆ. ಆರ್ಥಿಕ ಅಸಮಾನತೆಯಿಂದ ಮಾಡಿದಂತಹ ಸಾಲಗಳಿಗಾಗಿ ದುಡಿದು ಆ ಸಾಲವನ್ನು ತೀರಿಸುವ ಪದ್ಧತಿ ಹಿಂದಿನ ಕಾಲದಲ್ಲಿತ್ತು. ಅದು ಯಾಕೆ ಇತ್ತು ಅಂದ್ರೆ ಶೈಕ್ಷಣಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆಯಿಂದ ಇತ್ತು. ಅವೆಲ್ಲವುಗಳನ್ನ ಸರಿದೂಗಿಸಲು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಈ ಅಸಮಾನತೆಯನ್ನು ಹೋಗಲಾಡಿಸಲು ಸರ್ಕಾರ ಈ ಜೀತ ಪದ್ಧತಿಯನ್ನ ನಿರ್ಮೂಲನೆ ಕಾಯ್ದೆ ಮತ್ತು ಬಾಲ ಕಾರ್ಮಿಕರ ನಿಷೇಧ ಕಾಯ್ದೆ ಇವೆಲ್ಲ ಕಾಯ್ದೆಗಳನ್ನ ಜಾರಿಗೆ ತರ್ತಾ ಬಂತು. ಈಗಲೂ ಸಹಿತ ಈಗ ಬಡತನದಲ್ಲಿದ್ದವರು ಎಷ್ಟೋ ಜಮೀನುಗಳಿದ್ದವರಲ್ಲಿ ವರ್ಷಕ್ಕೆ ₹1,00,000 ₹2,00,000 ಅಂತೇಳಿ ಮುಗಿಸಿ ಆ ಹಣಕ್ಕಾಗಿ ಎಷ್ಟೋ ಈಗಲೂ ಸಹಿತ ಅದು ಐತಿ. 2,00,000 3,00,000 ಏನೋ ಜ್ವಾಳ ಗೋಧಿ ತಗೊಂಡು ಈಗ ಜೀತ ಪದ್ಧತಿ ಈಗೂ ಅದಾವ. ಒಂದೊಂದು ಫ್ಯಾಮಿಲಿ ಒಂದೊಂದು ಜಮೀನುಗಳಲ್ಲಿ ಈಗಲೂ ದುಡಿತಾ ಇದ್ದಾರೆ. ಇಂಥ ಈ ಜೀತ ಪದ್ಧತಿಯನ್ನ ಹೋಗಲಾಡಿಸಬೇಕು ಅಂತಂದ್ರೆ ಮೊದಲ ಸಮಾನತೆ ಬರಬೇಕು. ಆ ಸಮಾನತೆಯನ್ನು ತರುವುದರ ಸಲುವಾಗಿ ಸರ್ಕಾರದವರು ಈ ಕರಾಳವಾದ ಒಂದು ಪದ್ಧತಿಯಾಗಿದ್ದು, ಇದು ಸ್ವತಂತ್ರದ ನಂತರನೂ ಕೂಡ ಇದು ಮುಂದುವರೆದಿತ್ತು. ಯಾವಾಗ ಒಂದು ಕಾನೂನಿನ ರೂಪ ಕೊಟ್ಟು 1986 ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆಯನ್ನು ಜಾರಿ ಮಾಡಿತು, ಅಲ್ಲಿಂದ ಇದರದ್ದು ಪ್ರಭಾವ ಕಡಿಮೆ ಆಗ್ತಾ ಬಂತು. ಇವಾಗಲಾದರೂ ಕೂಡ ಇವಾಗೊಂದು ಘಟನೆಗಳು ನಜರಿಗೆ ಬರ್ತಾ ಇರ್ತವೆ. ಈಗ ನೋಡ್ರಿ, ಮೊದಲು ಜಮೀನ್ದಾರ್ ಕಡೆ ಬಹಳಷ್ಟು ಮಂದಿ ದುಡಿಯಾಕೆ ಬರ್ತಿದ್ರು. ಅವ್ರೊಂದಿಷ್ಟು ಸಣ್ಣ ಪ್ರಮಾಣದಲ್ಲಿ ಸಾಲ ಮಾಡಿದ್ರಪ್ಪ ಅಂತಂದ್ರೆ ಅವ್ರಿಗೆ ಈ ದುಡಿಮೆ ಬಿಟ್ಟು ಇನ್ನೊಂದು ಸೋರ್ಸ್ ಇರಲಿಲ್ಲ.
ಆ ದುಡಿಮೆ ಒಂದು ಸೋರ್ಸ್ ಆಗಿತ್ತು. ಅದು ಬಡ್ಡಿ ಚಕ್ರ ಬಡ್ಡಿ ಅಂತೇಳಿ ಮಾಡ್ತಿದ್ರು. ಆ ಬಡ್ಡಿ ತೀರ್ಸ್ಲಿಕ್ಕೆ ಅವರಿಗೆ ಆ ಇದರಿಂದ ಆಗ್ತಿರ್ಲಿಲ್ಲ, ಇನ್ನು ಸಾಲ ತೀರ್ಸೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಮತ್ತು ಬಾಲ ಕಾರ್ಮಿಕ ಜೀತ ಕಾರ್ಮಿಕ ಈಗಾಗಲೇ 90% ಹೋಗಿದೆ, ಆದರೆ ಇನ್ನೂ 10% ಉಳ್ಕೊಂಡಿದೆ. ಈಗಾಗಲೇ ಮಾನ್ಯ ಗೌರವ ಸರ್ ಹೇಳಿದಾಗೆ ಹಾಗೂ ಅತಿಥಿಯವರು ಹೇಳಿದಾಗೆ ಮತ್ತು ಒಳ್ಳೆ ಸರ್ ಹೇಳಿದಾಗೆ ನಮ್ಮ ಮಕ್ಕಳನ್ನ ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿರುವ ಎಲ್ಲ ಮಕ್ಕಳನ್ನು ಅವರಿಗೆ ಒಳ್ಳೆಯ ರೀತಿಯಲ್ಲಿ ತಿಳುವಳಿಕೆ ಕೊಟ್ಟು, ಅಂದರೆ ಒಂದು ಮರವನ್ನು ನಾವು ಏನು ತರನಾಗಿ ಬೆಳೆಸಿ ಅದಕ್ಕೆ ದೊಡ್ಡದು ಮಾಡಿದರೆ ಅದು ಎಷ್ಟು ಮಂದಿಗೆ ನೆಲವನ್ನು ಕೊಡ್ತೈತೆ, ಹಾಗೆ ಈಗಿನಿರುವಂಥ ಮಕ್ಕಳನ್ನು ನಾವು ಬೆಳೆಸಿದರೆ ಮುಂದೆ ಅವ್ರ ಕುಟುಂಬಕ್ಕೆಲ್ಲ ಅವರು ಒಂದು ಸಮಾಜಕ್ಕೆ ಸಿಗುತ್ತ ಒಂದು ಒಳ್ಳೆಯ ಆಶ್ರಯ ಆಗ್ತೈತೆ. ಅದೇ ರೀತಿ ತಾವು ತಮ್ಮ ಮಕ್ಕಳನ್ನು ಸಹ ಇದಕ್ಕೆ ಮತ್ತು ತಮ್ಮ ಆಜುಬಾಜು ಇದ್ದಂಥವರಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಕೊಟ್ಟು ಸಾಕಷ್ಟು ಸೌಲಭ್ಯಗಳು ಅವೈಲೇಬಲ್ ಇದೆ, ಪುನರ್ವಸತಿ ಇದೆ. ಅದು ಬಿಟ್ಟು ನೀವು ದುಡಿಲಾಕ ಕಳಿಸ್ತೀವಿ, ಅದಕ್ಕೂ ಕಾಯ್ದೆ ಒಂದು ಇದು ಮಾಡ್ತಾ ಇದೆ, ನಿಮಗೂ ಒಂದು ಎಚ್ಚರಿಕೆ ನೀಡ್ತಾ ಇದೆ. ಈಗ 6-14 ವರ್ಷ ಬಾಲ ಕಾರ್ಮಿಕ ಹಜಾರ್ಡೆಸ್ ಒಳಗೆ ಕೆಲಸ ಮಾಡ್ತಾರ. ಒಂದು ವೇಳೆ ಅವರು ಕೆಲಸ ಮಾಡೋದು ನಾವು ತನಿಖೆ ಸಮಯದಲ್ಲಿ ಆಗಲಿ, ಆಮೇಲೆ ಯಾರು ದೂರು ಕೊಟ್ಟರೆ ಇದನ್ನೆಲ್ಲ ಆಗಲಿ, ಯಾವ ಮಾಧ್ಯಮ ಆಗಲಿ, ಡಿಜಿಟಲ್ ಮೀಡಿಯಾ ಒಳಗಾಗಲಿ ಯಾವುದು ನಮ್ಗೆ ಕಂಪ್ಲೇಂಟ್ ಬಂದು ನಾವು ಹೋಗಿ ಸೋಮೋಟು ಅದಾವೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ರಿಸರ್ವೇಶನ್ ಮಾಡ್ತೀವಿ. ಪಂಚನಾಮ ಮಾಜಾರ್ ಏನು ಪ್ರೊಸೀಜರ್ ಪ್ರಕಾರ ಮಾಡಿಕೊಂಡು ಅವ್ರ ಮೇಲೆ ನಾವು ಪ್ರೈವೇಟ್ ಕೇಸ್ ಫೈಲ್ ಮಾಡ್ತೀವಿ, ಪ್ರೈವೇಟ್ ಕಂಪ್ಲೇಂಟ್ ಮಾನ್ಯ JMFC ನ್ಯಾಯಾಲಯ ಫೈಲ್ ಮಾಡ್ತೀವಿ. ಅಲ್ಲಿ ಅವರಿಗೆ 20,000 ರಿಂದ 50,000 ವರೆಗೆ ದಂಡ ಮಾಡಲಿಕ್ಕೆ, ಆಮೇಲೆ 2 ವರ್ಷ ಜೈಲು ಶಿಕ್ಷೆ ನೀಡಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇರುತ್ತದೆ. ದಯವಿಟ್ಟು ನೀವೆಲ್ಲ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಆಮೇಲೆ ಮಗುಗೆ ಏನ್ ಮಾಡ್ತೀವಿ ಅಲ್ಲಿ ಕೆಲಸದಿಂದ ಬಿಡುಗಡೆಗೊಳಿಸಿ CWC ಇರುತ್ತೆ, ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಬಿಜಾಪುರ ಜಿಲ್ಲೆಗೆ ಇರುತ್ತೆ, ಅಲ್ಲಿ ಹೋಗಿ ಪುನರ್ವಸತಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಈಗ ಒಂದ್ ವೇಳೆ ಇಲ್ಲಿ ಕೋರ್ಟ್ ಒಳಗೆ ದಂಡ ಆದ್ರೆ 20,000 ಆಗ್ಬೋದು, ಮಾನ್ಯ ಜಡ್ಜ್ ಮೇಲೆ ಡಿಪೆಂಡ್ ಇದೆ. ಅದು 20,000 ಮಾಡಬಹುದು, 50,000 ಮಾಡಬಹುದು. ಅದು ದಂಡ ಆದ ನಂತರ ಆಮೇಲೆ ಅವರಿಗೆ ನಾವು ಹಜಾರ್ಡೆಸ್ ಎಸ್ಟಾಬ್ಲಿಷ್ಮೆಂಟ್ಸ್ ಇದ್ರೆ ಅವರಿಗೆ ಪುನರ್ವಸತಿಗೆ ಒಂದು ಅವಕಾಶ ಇದೆ. 20,000 ಕಾರ್ಪಸ್ ಫಂಡ್ ಅಂತ ಒಂದು ಇರುತ್ತೆ, ನಾವು ನೋಟಿಸ್ ಕೊಟ್ಟು ಅವರಿಗೆ ಅಪಾರ್ಟ್ ಫ್ರಮ್ ಫೈನ್ ಪೆನಲ್ಟಿ ಕೊಟ್ಟಿದ್ದೇನೆ ಅಂತ ಅದು ಬಿಟ್ಟು ಹೊರತುಪಡಿಸಿ 20,000 ಕಾರ್ಪಸ್ ಫಂಡಿಗೆ ನಾವು ನೋಟಿಸ್ ಕೊಡ್ತೀವಿ. ಅವರು ನೋಟಿಸ್ ಕೊಟ್ಟು ಜಮಾ ಮಾಡಿದ್ರೆ ವೆಲ್ ಅಂಡ್ ಗುಡ್. ಒಂದ್ ವೇಳೆ ಮಾಡಲಿಲ್ಲ ಅಂದ್ರೆ ಅವ್ರ ಮೇಲೆ ನಾವು ಭೂ ಕಂದಾಯ ವಸೂಲಾತಿ ಅಂತ ಒಂದು ಪ್ರಕ್ರಿಯೆ ಶುರು ಮಾಡಿ ಜಪ್ತಿ ವಾರೆಂಟ್ ಎಲ್ಲ ಆಗುತ್ತೆ, ತಾಲೂಕು ಮ್ಯಾಜಿಸ್ಟ್ರೇಟ್ ಆಗುತ್ತೆ. 86 ಬಾಲ ಕಾರ್ಮಿಕ ಕಾಯ್ದೆ ಅನ್ವಯ 6ರಿಂದ ಯಾವ ಮಗು 6ರಿಂದ 14 ವರ್ಷ ತನ ಅವ ಬಾಲ ಕಾರ್ಮಿಕ. ಆಮೇಲೆ ಅದಕ್ಕೆ ಏನ್ ಮಾಡಿದ್ರು ಸರ್ಕಾರ ತಿದ್ದುಪಡಿ ತಂದು 2014 ಒಳಗೆ 15ರಿಂದ 18 ಅಂತ ಮತ್ತೆ ಇದು ಮಾಡಿ ಕಿಶೋರ್ ಕಾರ್ಮಿಕ ಅಂತ ಪರಿಗಣಿಸಲಿ. 6ರಿಂದ 14 ಅವ ಬಾಲ ಕಾರ್ಮಿಕ, 15ರಿಂದ 18 ಕಿಶೋರ ಕಾರ್ಮಿಕ. ಅದು ಕಿಶೋರ ಕಾರ್ಮಿಕ ತಿದ್ದುಪಡಿ 2014 ಒಳಗೆ ತಂದಿದ್ರು. ಈಗ ಬಾಲ ಕಾರ್ಮಿಕ ಎಲ್ಲಿ ಕೆಲಸ ಮಾಡಬೇಕು ಮಾಡಬಾರ್ದು. 6ರಿಂದ 14 ವರ್ಷದ ಮಗು ಏನಿದಾನ ಅವನು ಯಾವ ಕಾರಣಕ್ಕೆ ಯಾವ ಸಂದರ್ಭದಲ್ಲಿ ಆಗಲಿ ಯಾವ ಉದ್ಯಮದಲ್ಲಿ ಕಡ್ಡಾಯವಾಗಿ ಅವನಿಗೆ ಕೆಲಸ ನಿಷೇಧದಲ್ಲಿ ತೆಗೆದುಕೊಳ್ಳುವುದು ಅಪರಾಧ, ಕೆಲಸ ಕೊಡುವುದು ಅಪರಾಧ, ಶಿಕ್ಷಣ ಅಪರಾಧ ಇದೆ. ಆಮೇಲೆ ಕಿಶೋರ ಕಾರ್ಮಿಕಿಗೆ ಏನಿದೆ 15ರಿಂದ 18 ವರ್ಷದ ಮಗು ಇದ್ದಾನ ಅವನಿಗೆ ವಿತ್ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅವನಿಗೆ ವಿತ್ ಪ್ರಯರ್ ಪರ್ಮಿಷನ್ ಆಫ್ ದಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವನಿಗೆ ಕೆಲಸ ತಗೊಳ್ಳಿ 5 ತಾಸು ಕೆಲಸ ಮಾಡಬೇಕು. ಆದರೆ ಅವನಿಗೆ ಶಾಲೆ ಎಫೆಕ್ಟ್ ಆಗಬಾರ್ದು, ಎಜುಕೇಶನ್ ಅವನಿಗೆ ಶಿಕ್ಷಣ ಏನದ ಎಫೆಕ್ಟ್ ಆಗಬಾರ್ದು. ಒಂದು ದಿನಕ್ಕೆ 5 ತಾಸು ಕೆಲಸ ಮಾಡಬೇಕು, ಎಷ್ಟು 1 ಅವರ್ದೊಳಗೆ ರೆಸ್ಟ್ ಕೊಡಬೇಕು, ಕನಿಷ್ಠ ವೇತನ ಪ್ರಕಾರ ವೇತನ ಕೊಡಬೇಕು. ಇದೆಲ್ಲ ಕಂಡೀಷನ್ಸ್ ಇದೆ. ಅದರ ಪ್ರಕಾರ ಆಮೇಲೆ ಅಪಾಯಕಾರಿ ಇಲ್ಲ, ಮೂಲ್ಯ ಅಪಾಯಕಾರಿ ಅಲ್ಲದ ಉದ್ಯಮದಲ್ಲಿ ಕೆಲಸ ಮಾಡಲಿಕ್ಕೆ ಮಾಡಿ ಅದರೊಳಗೆ 11 ಪ್ರಕಟಣೆ ಕಂಡು ಬಾಲ ಕಾರ್ಮಿಕ ಕಂಡು ಹಿಡಿದಾಗಿದೆ. ಅದು 2-3 ಪ್ರಕಟಣೆ ಒಳಗೆ ದಂಡ ಆಗಿದೆ. ಒಂದು ಕೇಸ್ 20,000 ಆಗಿದೆ, ಒಂದು ಕೇಸ್ ಒಳಗೆ 12,000 ದಂಡ ಆಗಿದೆ. ಅದಕ್ಕಾಗಿ ಈಗ ಒಂದು ಸಮಾಜಕ್ಕೆ ಬಿಡುವುದೇ ಈ ಕಾರ್ಮಿಕ ಇಲಾಖೆ ಒಂದೇ ಇಲ್ಲ. ಈಗ ಇದಕ್ಕೆ ಸೆಕ್ಷನ್ 17 ಸದರಿ ಕಾಯ್ದೆಯಲ್ಲಿ ಸೆಕ್ಷನ್ 17 ಪ್ರಕಾರ ಒಟ್ಟು 11 ಇಲಾಖೆ ಬರ್ತಾವೆ. ಕಂದಾಯ ಇಲಾಖೆ, ಅಗ್ರಿಕಲ್ಚರ್, ಎಜುಕೇಶನ್, CDPO, BCM ಇದೆಲ್ಲ ಬರುತ್ತೆ. 11 ಇಲಾಖೆ ಬರುತ್ತೆ. ಅವ್ರ ಜೊತೆಯಲ್ಲಿ ಕೆಲಸ ಮಾಡಬೇಕು. ಜೊತೆಯಲ್ಲಿ ಸಾರ್ವಜನಿಕರಾಗಲಿ, ನೀವು ಮಾಧ್ಯಮ ಮೂಲಕ ಆಗಲಿ ನೀವು ಎಲ್ಲದಕ್ಕೆ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ನಾವು ಕಂಪ್ಲೀಟ್ ಆಗಿ ಚೈಲ್ಡ್ ಲೇಬರ್ ಸಿಸ್ಟಮ್ ಏನಂದ್ರೆ ಇರಾಡಿಕೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ದಯವಿಟ್ಟು ನಿಮ್ಗೆಲ್ಲ ವಿನಂತಿಸಿದ್ದೇನೆಂದ್ರೆ ಈ ಒಂದು ಸಾಮಾಜಿಕ ಪೀಳಿಗೆ ಏನಿದೆ
ಇದಕ್ಕೆ ನಿವಾರಣೆ ಮಾಡಲಿ, ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ತಾವೆಲ್ಲ ಕೈ ಜೋಡಿಸಿ ಮುಂದೆ ಬಂದು ಈ ಒಂದು ನಮ್ಮದು ರಾಜ್ಯದ ದೇಶದ ಭವಿಷ್ಯ ಉಜ್ವಲ ಮಾಡಬೇಕೆಂದು ಒಂದು ಎರಡು ಮಾತಾಡಲಿಕ್ಕೆ ಅವಕಾಶ. ಸೇವೆಗಳ ಪ್ರಾಧಿಕಾರ ವಿಜಯಪುರ, ತಾಲೂಕು ಕಾನೂನು ಸೇವೆಗಳ ಸಮಿತಿ, ನ್ಯಾಯವಾದಿಗಳ ಸಂಘ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹಾಗೂ ಕಾರ್ಮಿಕ ಇಲಾಖಾ ಬಸವನ ಬಾಗೇವಾಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಅಜಿತ ಕಾರ್ಮಿಕ ಪದ್ಧತಿ ಹಾಗೂ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕಾರ್ಯಕ್ರಮಕ್ಕೆ